ಇನ್ನು ಬಜೆಟ್ ಆಗಿಲ್ಲ, ಏನ್ ಹೇಳ್ತೀರಪ್ಪ? ಅಲ್ಲ ಸರ್, ತಮ್ಮ ಸಹಕಾರ ಇಲಾಖೆಯಿಂದ ಏನಾದರೂ ಸಾಲ ಮನ್ನಾ ಅಂತದ್ದು ಎಲ್ಲ ನಡೀತಾ ಇದೆ? ಸಾಲ ಮನ್ನಾ ಇಲ್ಲ. ಸಾಲ ಮನ್ನಾ ಇಲ್ಲ. ಈ ದೀರ್ಘಾವಧಿ ಅಲ್ಪಾವಧಿ ಇದೆಲ್ಲ ದೀರ್ಘಾವಧಿ ಅಲ್ಪಾವಧಿಗೆ ಈ ತಿಂಗಳು 25ರವರೆಗೆ ಅಸಲು ಯಾರು ಕಟ್ತಾರೆ ಅವರಿಗೆ ಪೂರ್ಣವಾಗಿ ಬಡ್ಡಿ ಮನ್ನಾ ಮಾಡತಕ್ಕಂಥದ್ದು ಬೆಳಗಾಂ ಅಧಿವೇಶನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರಂತೆ ಈಗಾಗಲೇ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಈ ತಿಂಗಳು 25ರವರೆಗೆ ಅಸಲು ಹಣ ಮಾತ್ರ ಪಾವತಿ ಮಾಡಿದರೆ ಬಡ್ಡಿ ಪೂರ್ಣವಾಗಿ ಅದನ್ನು ಸರ್ಕಾರ ಭರಿಸೋದು ಅವರ ರೈತರ ಪರವಾಗಿ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಅದು ಸುಮಾರು 540 ಕೋಟಿಯಷ್ಟು ಹಣ ವ್ಯಯ ಆಗ್ತದೆ ಅಂತೇಳಿ ಒಂದು ಅಂದಾಜು ಮಾಡಿದ್ದೇವೆ. ಸರ್, ಆಮೇಲೆ ಸಿಎಂ ಅವರು ಐತಿಹಾಸಿಕ 15 ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುದೀರ್ಘವಾಗಿ 15 ಬಜೆಟ್ಗಳನ್ನು ಮಂಡಿಸಿದಂಥ ಹಣಕಾಸು ಸಚಿವರು ಯಾರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರಿಗೆ ನಾವು 15ನೇ ಬಜೆಟ್ ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸರ್, ಬಿಜೆಪಿ ನಾಯಕರ ಬಾಯಿಗೆ ಬೀಗ ಆಗ್ತಕ್ಕಂಥ ಬಜೆಟ್ ಇದಾಗುತ್ತಾ? ಬಜೆಟ್ ಹೇಗಾಗ್ತದೆ ಅಂತೇಳಿ ಬಜೆಟ್ ಅನೌನ್ಸ್ ಆದಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ವಿವರಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ.